ಮೂರು ಸುತ್ತ ಬರುವಾಗ ಭಟ್ರು ಬಾಗಿಲುವಾಗ ಹೇಳಿದ್ರು, ಅಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡಿದೆಯಲ್ಲಪ್ಪ, ಕಾಲು ಏನು ಕಲ್ಲಿಗೆ ಕೊಟ್ಟಿದ್ದೀರಾ, ನಿಮಗೇನು ಇದಿಲ್ವಾ, ಕಾಮನ್ ಸೆನ್ಸ್ ಇಲ್ವಾ, ಎಷ್ಟು ಸತಿ ಹೇಳ್ಬೇಕು ನಾನು, ಯಾವಾಗ ಬಂದ್ರೂ ಹಿಂಗೆ ಮಾಡ್ತಿರಲ್ಲ ಅಂತ ಹೇಳಿ ಹೋದು. ಸೆನ್ಸ್ ಇಲ್ವಾ ಅಂತ ಒಂಚೂರು ತಲೆಗೆ ಹಿಂಗೆ ಅಂತ ಮುಂದೆ ಬಂದು, ಸೆನ್ಸ್ ಇಲ್ವಾ ನಿಮಗೆ ಅಂತ. ಅದಕ್ಕೇ ನೀನು ಯಾವನೋ ಕೇಳೋಕ್ಕೆ, ನಿಮ್ಮ ಅಪ್ಪನ ಮನೆ ಜಾಗನೇನೋ, ನಿನ್ನ ಹೆಂಡತಿ ಕಳಿಸೋ ಫೋಟೋ ತೆಗಿತೀನಿ ಅಂತ ಸ್ಟಾರ್ಟ್ ಮಾಡಿದ್ರು. ಏನು ಕಿತ್ಕೊಳಕ್ಕಾಗುತ್ತೆ ಕಿತ್ಕೊಳ್ಳೋ, ನೋಡ್ತೀನಿ, ನಾನು 1 ಗಂಟೆ ಇಲ್ಲೇ ಇರ್ತೀನಿ, ಏನು ಮಾಡೋಕ್ಕಾಗುತ್ತೆ, ನೀನು ಯಾವನ್ನ ಕರೆಸ್ತೀಯ ಕರೆಸು ಅಂತ ಹೇಳಿ ಪ್ರಚೋದನೆ ಮಾಡಿದ್ದೆ. ಅವರು ಬೇಕು ಅವರಿಗೆ ಅದು ಮಾತ್ರ ಎಡಿಟ್ ಮಾಡಿಬಿಟ್ಟಿದ್ದಾರೆ. ಚೈನ್ ತಗೊಂಡಿರೋದು, ಕಿತ್ತಿರೋದು ಎಲ್ಲ ವೀಡಿಯೋಗಳು ನಮ್ಮ ಹತ್ರ ಇದೆ. ಚೈನ್ ಎತ್ಕೊಂಡಿರೋ ವೀಡಿಯೋ ಸಮೇತ ಇದೆ, ರೆಕಾರ್ಡ್ ಆಗಿದೆ. ಅದೇ ಸರ್, ನಮ್ಮದು ಫಸ್ಟ್ ಮದುವೆ ಆಗಿದ್ದು 25th ಮದುವೆ ಆಗಿತ್ತು. ನೆಕ್ಸ್ಟ್ ಫ್ರೈಡೇ ಮನೆ ದೇವ್ರಿಗೆ ಬರೋಣ ಅಂತ ಬಂದಿದ್ವಿ. ಆಮೇಲೆ ಪೂಜೆ ಎಲ್ಲ ಚೆನ್ನಾಗೇ ಆಯಿತು. ಭಟ್ರು ಅದೇ 8:15 ಬನ್ನಿ ಕರೆಕ್ಟಾಗಿ ಅಂತ ಹೇಳಿದರು. ಅವ್ರು ಭಟ್ರು ಯಾವತ್ತೂ 8:15 ಬಂದು ಪೂಜೆ ಮಾಡಿದವ್ರಲ್ಲಂತೆ, ಯಾವಾಗಲೂ 6 ಗಂಟೆಗೆ ಪೂಜೆ ಮುಗಿಸಿ ಹೋಗೋರಂತೆ. ಯಾಕೆಂದರೆ ಇಲ್ಲಿ ಫೋಟೋ ಶೂಟ್ ಮಾಡೋದಾಗಲಿ ಅವ್ರ ಕೈಲಿ ನೋಡೋಕ್ಕಾಗ್ತಾ ಇರಲಿಲ್ಲ ಅಂತ ಇಷ್ಟು ದಿನ. ಹಾಗಾಗಿ ಸರಿ ಆಯಿತು 8:15 ಕಳಿಸಿ ಅಂತ ಹೇಳಿದರು. ಹಾಗಾಗಿ 8:15 ಕರೆಕ್ಟಾಗಿ ಬಂದ್ವಿ. ಪೂಜೆ ಎಲ್ಲ ಮುಗೀತು. ಅಲ್ಲಿ ನಾಗರಕಟ್ಟೆ ಇದೆ, ಅಲ್ಲೋಗಿ ಪ್ರದಕ್ಷಿಣೆ ಹಾಕಿ ಬನ್ನಿ ಅಂದರು, ಅಲ್ಲಿ ಹಾಕ್ವಿ. ಅಲ್ಲೊಂದು ಚೌಡಿ ಗುಡಿ ಇದೆ, ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿ ಅಂದರು, ಹಾಕ್ವಿ. ನೆಕ್ಸ್ಟು ದೇವಸ್ಥಾನ ಸುತ್ತ 3 ಸುತ್ತ ಬನ್ನಿ ಅಂತಂದರು. 3 ಸುತ್ತ ಬರುವಾಗ ಭಟ್ರು ಬಾಗಿಲು ಹಾಕುವಾಗ ಹೇಳಿದರು, ಅಲ್ಲಿ ನಿಂತ್ಕೊಂಡು ಫೋಟೋ ತಗೊಂತಿದೆಯಲ್ಲಪ್ಪ, ಕಾಲು ಏನು ಕಲ್ಲಿಗೆ ಕೊಟ್ಟಿದ್ದೀರಾ, ನಿಮಗೇನು ಇದಿಲ್ವಾ, ಕಾಮನ್ ಸೆನ್ಸ್ ಇಲ್ವಾ, ಎಷ್ಟು ಸತಿ ಹೇಳ್ಬೇಕು ನಾನು, ಯಾವಾಗ ಬಂದ್ರೂ ಹಿಂಗೆ ಮಾಡ್ತಿರಲ್ಲ ಅಂತ ಹೇಳಿ ಹೋದರು. ಹೋಗುವಾಗನೂ ನಾವು 3 ಸುತ್ತ ಬರುವಾಗನೂ ಈ ಭಟ್ಟಂದು ಯಾವಾಗಲೂ ಇದ್ದಿದ್ದೇನೆ, ನೀವು ನಿಂತ್ಕೊಳ್ಳಿ ಸರ್ ಅಂತ ಹೇಳಿ ಅವ್ರಿಗೆ ಹೇಳ್ತಾಯಿದ್ರು. ಹೇಳುವಾಗ ನಾವು 2ನೇ ಸುತ್ತ ಬರುವಾಗನೂ ಅದು ಹಿಂದೆ ಇದಕ್ಕೆ ಕಾಲು ಕೊಟ್ಟೆ ನಿಂತ್ಕೊಂಡಿದ್ರು, ಗರ್ಭಗುಡಿಗೆ ಹಿಂದಕ್ಕೆ ಕಾಲು ಕೊಟ್ಟೆ ನಿಂತ್ಕೊಂಡಿದ್ರು. ಕಾಲು ಕೊಟ್ಟು ನಿಂತುವಾಗ ನಮ್ಮ ಭಾವ ಹೇಳಿದರು, ಅಲ್ಲ ಸರ್ ಈಗಷ್ಟೇ ಹೇಳೋದ್ರು, ಕಾಮನ್ ಸೆನ್ಸ್ ಇಲ್ವಾ, ಕೆಳಗಡೆ ಬಂದು ನಿಂತ್ಕೊಳ್ಳಿ, ಕೆಳಗಡೆ ನಿಂತ್ಕೊಂಡು ಫೋಟೋ ತಕ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಇಲ್ಲ, ಅದು ಗರ್ಭಗುಡಿ, ನಾವು ಈಗಷ್ಟೇ ಪೂಜೆ ಮಾಡಿ ಬಂದಿದ್ದೀವಿ, ಅಲ್ಲಿ ಹೋಗಿ ಕಾಲು ಕೊಟ್ಕೊಂಡು ನಿಂತಿದ್ದೀರಲ್ಲ ಅಂತ ಕೇಳಿದ್ದು ಅಷ್ಟೇ ಸರ್. ಅದು ಸೆನ್ಸ್ ಇಲ್ವಾ ಅಂತ ಒಂಚೂರು ತಲೆಗೆ ಹಿಂಗೆ ಅಂದರು, ಮುಂದೆ ಬಂದು ಸೆನ್ಸ್ ಇಲ್ವಾ ನಿಮಗೆ ಅಂತ. ಅದಕ್ಕೇ ನೀನು ಯಾವನೋ ಕೇಳೋಕ್ಕೆ, ನಿಮ್ಮ ಅಪ್ಪನ ಮನೆ ಜಾಗನೇನೋ, ನಿನ್ನ ಹೆಂಡತಿ ಕಳಿಸೋ ಫೋಟೋ ತೆಗಿತೀನಿ ಅಂತ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ನಾವು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಸರ್. ಅದು ಅಂದರೆ ನಮಗೆ ಇದು ಮಾಮೂಲಿ ಗಲಾಟೆಗಳು, ಚಿಕ್ಕ ಗಲಾಟೆಗಳು ಅಂತ ಹೇಳಿ ನಾವು ಫೋನ್ ತಗೊಂಡೋಗಿರಲಿಲ್ಲ ದೇವಸ್ಥಾನಕ್ಕೆ ಬರೋದು ಅಂತ ಹೇಳಿ ನಾನು ವೀಡಿಯೋನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಆಮೇಲೆ ವೀಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವರು ಫಸ್ಟು. ಆಯಿತು, ಏನು ಕಿತ್ಕೊಳಕ್ಕಾಗುತ್ತೆ ಕಿತ್ಕೊಳ್ಳೋ, ನೋಡ್ತೀನಿ, ನಾನು 1 ಗಂಟೆ ಇಲ್ಲೇ ಇರ್ತೀನಿ, ಏನು ಮಾಡೋಕ್ಕಾಗುತ್ತೆ, ನೀನು ಯಾವನ್ನ ಕರೆಸ್ತೀಯ ಕರೆಸು ಅಂತ ಹೇಳಿ ಪ್ರಚೋದನೆ ಮಾಡಿದ್ದೆ ಅವರು ಫಸ್ಟು. ಆಮೇಲೆ ನಾವು ಮುಂದೆ ಹೋದಂಗೂ ಹಿಂದೆ ಬರ್ತಿದ್ದಾರೆ, ಏನೋ ನಿಂದು ಅಂತ ಹೇಳಿ ತಳ್ಳಿ ಬಾವ ಸರಿ ಆಯಿತು ನಿಮ್ಮದೇ ಸರಿಯಪ್ಪ, ಟ್ರಿಗರ್ ಮಾಡಿ ನಿಮ್ಮದೇ ಸರಿಯಪ್ಪ ಅಂತ ಕೈ ಮುಗಿದು ಆಯಿತು ದೇವ್ರು ನೋಡ್ಕೊಳ್ತಾನೆ ಅಂತ ಬಾವ ಹಿಂದೆ ಬಂದ್ರೂ ಮುಂದೆ ಬಂದು ಇದು ಮಾಡ್ತಾಯಿದ್ರು. ಆಮೇಲೆ ನಾವು ಬೇಡ ಅಂತ ಎಳೆಯುವಾಗ ನಮ್ಮದು ಸರಿ ನಿನ್ನ ಹೆಂಡತಿ ಕಳಿಸು, ನಾನು ಮುಂದೆ ಬಂದೆ, ಬೇಡ ಅಂತೇಳಿ ಕಳಿಸು ಅಂತ ನಮ್ಮನ್ನು ಎಲ್ಲ ಎಳ್ದಾಡಿದ್ರು. ಆಮೇಲೆ ಬೇಡ ಬಿಡಿ ಅಂತ ಹೇಳಿ ನಾನೇ ಎಳ್ಕೊಂಡೋಗಿದ್ದು, ಬೇಡ ಬಿಡಿ ಬಾವ ಬನ್ನಿ ನೋಡ್ಕೊತಾನೆ, ದೇವ್ರು ನೋಡ್ಕೊತಾನೆ ಅಂತ. ಆದ್ರೂ ಅಲ್ಲಿಗೆ ಹೋಗೋ ತನಕನೂ ಫುಲ್ಲು ಹಿಂದೆ ಬಂದರು. ಆಯಿತು ಯಾವನ್ನ ಕರೆಸ್ತೀಯ ಕರೆಸೋ, ಮೀಟ್ರ್ ಇಲ್ಲೇನೋ ಹಾಗೆ ಹಿಂಗೆ ಅಂತ ಹೇಳ್ಕೊಂಡು ಬಂದರು. ಅದಕ್ಕೇ ಹೀಗೆಲ್ಲ ಆಯಿತು ಸರ್. ಅದು ಫಸ್ಟು ಪ್ರಚೋದನೆ ಮಾಡಿದ್ದವ್ರು ತಪ್ಪು. ನಾವು ಸುಮ್ಮನೆ ದೇವಸ್ಥಾನಕ್ಕೆ ಬಂದು ನೆಮ್ಮದಿಯಿಂದ ಇದ್ದು ಹೋಗೋಣ ಅಂತ ಬಂದಿದ್ದು. ಇದೆಲ್ಲ ಅದು ಎಲ್ಲ ರೌಡಿಗಳು, ದರೋಡೆ ಮಾಡೋರು, ಸೂಲಿಕಾರರು ಅಂತೆಲ್ಲ ಹಾಕಿದ್ದಾರೆ. ಮಾಡಿರೋದವರು ಚೈನ್ ತಗೊಂಡು ಯಾವ್ದ್ಯಾವ್ದು ಬೇಕೋ ಅವರಿಗೆ ಅದು ಮಾತ್ರ ಎಡಿಟ್ ಮಾಡಿಬಿಟ್ಟಿದ್ದಾರೆ. ಚೈನ್ ತಗೊಂಡಿರೋದು, ಕಿತ್ತಿರೋದು ಎಲ್ಲ ವೀಡಿಯೋಗಳು ನಮ್ಮ ಹತ್ರ ಇದೆ. ಚೈನ್ ಎತ್ಕೊಂಡಿರೋ ವೀಡಿಯೋ ಸಮೇತ ಇದೆ, ರೆಕಾರ್ಡ್ ಆಗಿದೆ. ಅವ್ರದ್ದು ಕಡೆಯಿಂದನೇ ಎಲ್ಲ ಇದು ಮಾಡಿರೋದು. ಅದನ್ನು ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದನ್ನು ಸಮೇತ ನೋಡ್ಕೊಬೇಕು. ಇದ್ರೂ ವಿಚಾರಣೆ ಆಗಬೇಕು, ಕ್ರಮ ಆಗಬೇಕು. ಫಸ್ಟು ಪ್ರಚೋದನೆ ಕೊಟ್ಟಿದ್ದೆ ಅವರು. ನಾವೇನಂತ ರೌಡಿಗಳು, ದರೋಡೆಕೋರರು ಬಂದು ಸುಮ್ಮನೆ ಹೊಡೆದ್ರು ಅನ್ನೋದನ್ನೆಲ್ಲ ಇದು ಮಾಡಿದ್ದಾರೆ. ಅದೇನೂ ಆಗಿಲ್ಲ. ಅದ್ರಕ್ಕಿಂತ ಮುಂಚೆ ಆಗಿದ್ದ ವಿಡಿಯೋನ ಯಾರು ನೋಡಿಲ್ಲ ಸರ್. ಹೌದು, ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಅದ್ರಕ್ಕಿಂತ ಮುಂಚೆ ಆಗಿದ್ದ ವಿಡಿಯೋಗಳನ್ನ ಯಾರು ಇದು ಮಾಡ್ತಾ ಇಲ್ಲ. ಫಸ್ಟ್ ಇದನ್ನ ನೋಡಿ ಮಾತಾಡಿ, ಯಾರು ಆಮೇಲೆ 2ನೇ ಕಮೆಂಟ್ ಮಾಡೋದಲ್ಲ. ಎಲ್ಲೋ ಕೂತ್ಕೊಂಡು ದೇವ್ ವಿಷಯ ಏನು ಅನ್ನೋದು ಗೊತ್ತಿಲ್ಲದಲ್ಲೇ ಕಮೆಂಟ್ ಮಾಡೋದಲ್ಲ. ಸರಿಯಾಗಿ ತಿಳ್ಕೊಂಡು ಕಮೆಂಟ್ ಮಾಡಿ. ಫಸ್ಟ್ ವಾಸ್ತವ ಏನ್ ನಡೀತೋ ಅದ್ರ ಪ್ರಕಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಫಸ್ಟ್ ಅಲ್ಲಿಂದಲೇ ಶುರುವಾಗಿರೋದು. ನೀವೇನ್ ಹೇಳ್ತಿದ್ರೆ ಎಲ್ಲದಕ್ಕೂ ಕೂಡ ಸಾಕ್ಷಿ ಇದೆ ಸರ್, ಸಾಕ್ಷಿ ಇದೆ, ನೋಡಿದವರು ಇದ್ದಾರೆ. ಮತ್ತೆ ನನ್ನ ಹತ್ರ ಅಲ್ಲಿ ಕೆಳಗಡೆ ನಾನು ಕಾರ್ ಹತ್ರ ಹೋದಾಗ್ಲೂ ಸಮೇತ ಫೋಟೋಶೂಟ್ ಮಾಡೋ ಜೋಡಿಗಳು ಸಾರಿ ಅಕ್ಕ ತಪ್ಪಾಯ್ತು, ನಮಗೆ ಗೊತ್ತಿರಲಿಲ್ಲ ನಿಮ್ಮ ಮನೆ ದೇವ್ರ ಅಂತ ಹೇಳ್ಕೊಂಡು ಸಾರಿ ಕೇಳ್ಕೊಂಡು ಅವ್ರು ಸೀದಾ ಹೋದ್ರು. ಬೆಂಗಳೂರಂತೆ ಅವ್ರದ್ದು. ಅವ್ರು ಸೀದಾ ಹೋದ್ರು, ಅವ್ರೇನೂ ಮಾತಾಡಲಿಲ್ಲ. ತಪ್ಪಾಯಿತು ಅಂತ ನನ್ನ ಹತ್ರ ಅಲ್ಲಿ ಕೆಳಗಡೆ ಇದ್ದೆ, ನಾನು ಜಗಳ ಆಡುವಾಗ ಬಂದಿರಲಿಲ್ಲ. ತಪ್ಪಾಯಿತು ಅಂತ ಕೇಳ್ಕೊಂಡು ಸೀದಾ ಹೋದರು. ಆಮೇಲೆ ಲಾಸ್ಟಿಗೆ
ಅವರಿಗೂ ಕೂಡ ಬೇಜಾರು ಅವ್ರಿ ಅದು ಅವರಿಗೂ ಕೂಡ ಆಗಿದೆ. ನನ್ನ ಹತ್ರ 2 ಜನ ಬಂದು ಹೇಳಿದರು, ನಿಮ್ಮ ಮನೆ ದೇವ್ರ ಅಕ್ಕ, ಸಾರಿ ಅಕ್ಕ ತಪ್ಪಾಯಿತು ಅಂತ ಕೇಳಿನೇ ಹೋಗಿದ್ದವರು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ನಾ 5 ತಿಂಗಳ ಹಿಂದೆನೇ ಅವನಿಗೆ ಮತ್ತು ಕಾಯಿಲೆ ಬಂದಿತ್ತು ತಲೆ ಸುತ್ತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. 5,000 ಸ್ಕ್ಯಾನಿಂಗ್ಗೆ ಹಾಕಿದೆ ನಾರ್ಮಲ್ ಬಂತು ನಾನೊಂದು ತಾಯಾಗಿ ಹೇಳ್ತಿದ್ದೀನಿ ನನ್ನ ಮಗ ಕಷ್ಟಪಡೋದು, ಅವ್ನು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡಕ್ ಆಗ್ತಿದ್ದಿಲ್ಲ ಅವ್ನು ಯಾವಾಗಲೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಮಕ್ಕೊಂತಿದ್ದಿಲ್ಲ ಅವ್ನು ಎಲ್ಲರಿಗೂ ನೋಡಿ ಅಳೋದು ಅವನು ಫುಲ್ಲು ದಪ್ಪಾಗ್ಬಿಟ್ಟ ಬೆಂಗಳೂರಲ್ಲಿ ಒಯ್ದಿದ್ವಿ ಅಲ್ಲೂ ಆಗಲ್ಲ ಅಂದ್ರು. ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಎಲ್ಲ ತಗ್ಸಕ್ಕೆಲ್ಲ ಹೋಗಿದ್ದೀನಿ ಸರ್. ಫಸ್ಟಿಗೆ ನನಗೆ ಪೀಡ್ಸ್ ಕಾಯಿಲೆ ಇತ್ತು ಸರ್. ಮಾತ್ರೆ ತಗೊಂಡು ನಾನು ಫುಲ್ ದಪ್ಪ ಆಗಿಬಿಟ್ಟಿದ್ದೆ. ಮುಂಚೆ ನನಗೆ ತಲೆ ಸುತ್ತ ಬರೋದು, ಕಣ್ಣೆಲ್ಲ ಮಂಜಾಗೋದು, ವಾಮೆಂಟ್ ಆಗೋದು. ನಾನು ಮುಂಚೆ 95 kg ಇದ್ದೆ, ಕೇವಲ 4 ತಿಂಗಳಲ್ಲಿ 23 kg ಸಣ್ಣ ಆಗಿದ್ದೀನಿ. ಅಂದ್ರೆ 72 kg ಇದ್ದೀನಿ ಈಗ. ಆಮೇಲೆ ಒಂದು ವಾರ ಬಿಟ್ಟು ನಿಮ್ಮ ಜೀನಿ ಸ್ಲಿಮ್ ತಗೊಂಡ್ಮೇಲೆ ಬೆನ್ನೋವು ಸುಸ್ತು, ತಲೆನೋವು ಏನು ಇಲ್ಲ ಅದನ್ನ ತಗೊಂಡ್ಮೇಲೆ ಅವನು ಪರವಾಗಿಲ್ಲ ಈಗ ನೋಡಿದ್ರೆ ನನ್ನ ಮಗ ನೋಡಿದ್ರೆ ಖುಷಿ ಆಗ್ತೈತೆ ನನ್ನ ಮಗ ದಪ್ಪ ಇದ್ನಲ್ಲ ಅವಾಗ ನೋಡಿ ಕಣ್ಣೀರ್ ಹಾಕ್ತಿದ್ದೆ. ನಾನು ಈಗ ಖುಷಿ ಪಡ್ತಿದ್ದೀನಿ ನನ್ನ ಮಗಗ್ ನೋಡಿ. ನಮ್ ನೆಂಟ್ರೆ ನನಗೆ ಗುರುತು ಹಿಡಿತಿಲ್ಲ, ಸಣ್ಣ ಆಗಿದ್ದೀನಿ. ದಪ್ಪ ಇದ್ದವರೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ನನ್ನ ಮಗ ಸಣ್ಣ ಆಗ ನನಗೆ ಖುಷಿ. ಎಲ್ಲಾ ತಾಯಿಯವ್ರ ಮಕ್ಕಳು ಯಾರ ಮನೇಲಿ ದಪ್ಪ ಇದಾರ ಮಕ್ಕಳು ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ. ಜೀನಿ ಸ್ಲಿಮ್ ಯೂಸ್ ಮಾಡಿ, ನೀವು ಜೀನಿ ಸ್ಲಿಮ್ ತಗೊಳ್ರಿ, ನೀವು ಖುಷಿ ಪಡ್ತೀರಿ. ನನ್ನ ಮಗಗ್ ನೋಡಿ ನಾನು ಖುಷಿ ಪಡ್ತಿದ್ದೀನಿ ಇವಾಗ. ಏನು ಭಯ ಇಲ್ಲ ಸರ್, ಇದೇನು ಸಿರಿಧಾನ್ಯಗಳಿಂದ ಮಾಡಿರೋ ಪೌಡರ್ ಇದು, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಜೀನಿ ಸ್ಲಿಮ್ ಯೂಸ್ ಮಾಡಿ. ಥ್ಯಾಂಕ್ ಯು ಜೀನಿ ಸ್ಲಿಮ್.